ಗುಟ್ಟಾಗಿ ಮದುವೆ ಆಗಲು ನಿರ್ಧಾರ ಮಾಡಿದ ಗಿಲ್ಲಿ ಮತ್ತೆ ಕಾವ್ಯ. ಇವರಿಬ್ಬರ ಮದುವೆ ಈಗಾಗಲೇ ಫಿಕ್ಸ್ ಆಗಿದೆ. ಸೊ ಮನೆಯಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಮನೆಯಲ್ಲಿ ಕೂಡ ಇವರಿಬ್ಬರ ಮದುವೆ ಸದ್ಯ ಈಗಾಗಲೇ ಫಿಕ್ಸ್ ಆಗಿದೆ. ಸೊ ಅದಕ್ಕಾಗಿ ಇಬ್ಬರು ಕಾರಿನಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟು ಫಂಕ್ಷನ್ಗಳಲ್ಲಾಗಿರ್ಬೋದು, ಇಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದು ಬರ್ತಾ ಇದೆ. ಸೊ ಇದು ನಿಜನಾ ಸುಳ್ಳ? ಇವರಿಬ್ಬರ ಮದುವೆ ಫಿಕ್ಸ್ ಆಯ್ತಾ? ಸೊ ಯಾವಾಗ ಫಿಕ್ಸ್ ಆಯ್ತು, ಏನು ಮನೆಯಲ್ಲಿ ಒಪ್ಕೊಂಡ್ರಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಒಂದೊಳ್ಳೆ ಅದ್ಭುತವಾದ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಹೌದು, ಎಷ್ಟೋ ಬಿಗ್ ಬಾಸ್ ಸೀಸನ್ಗಳು ಮುಗಿದ್ರು ಕೂಡ ಇಂತಹ ಜೋಡಿ ಎಲ್ಲೂ ಕೂಡ ನಮಗೆ ಸಿಕ್ಕಿಲ್ಲ, ಮುಂದೆ ಸಿಗೋದು ಇಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಹಲವಾರು ಬಿಗ್ ಬಾಸ್ ಸೀಸನ್ಗಳಲ್ಲಿ ನಾವು ನೋಡಿರ್ಬೋದು. ಯಾಕಂತಂದ್ರೆ ಜೋಡಿಗಳು ಯಾವ ರೀತಿ ಇರ್ತಿದ್ವಪ್ಪ ಅಂತಂದ್ರೆ ಒಬ್ಬರನ್ನ ಒಬ್ರು ಬಿಟ್ಟು ಇನ್ನು ಮುಂದೆ ಬದುಕೋದೇ ಇಲ್ಲ ಅಂತಕ್ಕಂಥ ಜೋಡಿಗಳನ್ನ ನಾವು ಕೂಡ ನೋಡಿದ್ದೇವೆ. ಸೊ ಆ ರೀತಿಯಾದ ಜೋಡಿಗಳು ಯಾವ ರೀತಿಯಾಗಿ ಇದ್ದಪ್ಪ ಅಂತಂದ್ರೆ ತುಂಬಾನೇ ಒಂದು ಕ್ಲೋಸ್ ಆಗಿ ಎರಡು ಜೋಡಿಗಳು ಇರ್ತಾ ಇದ್ವು. ಸೊ ಅಂತಹ ಜೋಡಿಗಳು ಯಾವಾಗಪ್ಪ ಅಂತಂದ್ರೆ ಬಿಗ್ ಬಾಸ್ ಮುಗಿದ ಕೇವಲ ಒಂದೇ ಒಂದು ವಾರದಲ್ಲಿ ಕೂಡ ಇಬ್ರು ಒಂದು ಅಗಲಿ ಬಿಡ್ತಾ ಇದ್ರು. ಸೊ ಯಾರು ಅಂತ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕೂಡ ಚೇಂಜ್ ಆಗ್ತಾ ಇದ್ರು. ಸೊ ಅಂತಹ ಜೋಡಿಗಳ ಮಧ್ಯೆ ಸೊ ಬಿಗ್ ಬಾಸ್ ಮುಗಿದ ಇಷ್ಟು ತಿಂಗಳಾದ್ರೂ ಇನ್ನೊಂದು ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗೋಕೆ ಸೊ ಬಂತು. ಸೊ ಈ ರೀತಿಯಾದ ಒಂದು ಸಿಚುವೇಶನ್ ನಲ್ಲೂ ಕೂಡ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಜೋಡಿ ಅಂದ್ರೆ ತುಂಬಾನೇ ಒಂದು ಒಳ್ಳೆಯ ಬಾಂಡಿಂಗ್ ನಲ್ಲಿದೆ. ಸೊ ಇಬ್ರು ಕೂಡ ಒಬ್ರನ್ನೊಬ್ರು ಬಿಟ್ಟು ಕೊಡ್ತಾ ಇಲ್ಲ. ಸೊ ಇಬ್ರು ಕೂಡ ಒಂದು ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಇಬ್ರು ಅವಾಗ ಕಾಲ್ ನಲ್ಲಿ ಕೂಡ ಮಾತನಾಡ್ತಾರೆ. ಸೊ ಇದೆಲ್ಲವನ್ನ ನೋಡಿದ್ರೆ ಕೂಡ ಖಂಡಿತವಾಗ್ಲೂ ಒಂದು ಖುಷಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಯಾಕಪ್ಪ ಅಂತಂದ್ರೆ ಮದುವೆ ಆಗುವ ಅದೃಷ್ಟ ಎಲ್ರಿಗೂ ಕೂಡ ಸಿಗೋದಿಲ್ಲ. ಈಗ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ, ಸೊ ಇವರು ಕೂಡ ಬಿಗ್ ಬಾಸ್ ನಲ್ಲೇ ಒಂದು ಪ್ರೀತಿಸಿಯನ್ನ ಮದುವೆ ಮಾಡಿಕೊಂಡ್ರು. ಸೊ ಮೊದಲನೇದಾಗಿ ನೋಡ್ಬೇಕಾದ್ರೆ ಇಬ್ರು ಕೂಡ ತುಂಬಾ ಚೆನ್ನಾಗಿದ್ರು. ಮೊದಲನೇದಾಗಿ ಬಿಗ್ ಬಾಸ್ ಬಂದಾಗ ಅಣ್ಣ ತಂಗಿ ಅಂತಕ್ಕಂಥ ಒಂದು ಬಾಂಧವ್ಯದಲ್ಲಿ ಇವರಿಬ್ರು ಇದ್ರು. ಸೊ ತಂಗಿ ಅಂತಕ್ಕಂಥದನ್ನ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ಕರಿತಾ ಇದ್ರು. ಸೊ ಆ ರೀತಿಯಾಗಿ ಕರೆದವರು ಮುಂದೆ ಬರ್ಬರ್ತಾ ಸ್ನೇಹ ಅಣ್ಣ ತಮ್ಮ ಅಕ್ಕ ತಂಗಿ ಬಾಂಧವ್ಯ ಇರ್ತಕ್ಕಂಥದ್ದು ಸೊ ಖಂಡಿತವಾಗ್ಲೂ ಬರ್ಬರ್ತಾ ಸ್ನೇಹಕ್ಕೆ ತಿರುಗಿತು, ಸ್ನೇಹ ಇದ್ದದ್ದು ಪ್ರೀತಿಗೆ ತಿರುಗಿತು. ಸೊ ಖಂಡಿತವಾಗ್ಲೂ ಇಬ್ರು ಕೂಡ ಮದುವೆ ಆದ್ರು. ಕೆಲವೊಂದಿಷ್ಟು ದಿನಗಳ ಕಾಲ ಅಂದ್ರೆ ಕೆಲವೊಂದಿಷ್ಟು ವರ್ಷ, 1 ವರ್ಷ, 1.5 ವರ್ಷ, 2 ವರ್ಷ ಚೆನ್ನಾಗಿ ಜೀವನವನ್ನ ನಡೆಸಿದ್ರು. ಸೊ ನೆಕ್ಸ್ಟ್ ಯಾವ ರೀತಿ ಆಯ್ತಪ್ಪ ಅಂತಂದ್ರೆ ಇವರಿಬ್ರಿಗೂ ಹೊಂದಾಣಿಕೆ ಆಗಲ್ಲ ಅಂತಕ್ಕಂಥದ್ದನ್ನ ತಿಳಿದುಕೊಂಡು ಸೊ ಇಬ್ರು ಕೂಡ ಬೇರೆ ದೂರ ಆದ್ರು. ಸೊ ಡಿವೋರ್ಸ್ ಅನ್ನ ಕೂಡ ಪಡೆದ್ರು. ಸೊ ಈ ರೀತಿಯಾದ ಒಂದು ಜೋಡಿಗಳ ಮಧ್ಯೆ ಸೊ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ರದ್ದು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಮುಗಿದ ಇಷ್ಟು ತಿಂಗಳ ಕಾಲ ಕೂಡ ಇಬ್ರು ಜೊತೆಯಲ್ಲಿದ್ದಾರೆ. ಸೊ ಇಬ್ರು ಕೂಡ ಮದುವೆ ಆಗಬಹುದಿತ್ತು ಅಂತಕ್ಕಂಥದನ್ನ ಕೆಲವೊಂದಿಷ್ಟು ಜನ ಒಂದು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಪ್ಪ ಅಂತಂದ್ರೆ ಇಬ್ರು ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾಕಪ್ಪ ಅಂತಂದ್ರೆ ಇಬ್ರು ಜೋಡಿಯಲ್ಲಿ ಇರೋದು ಒಂದು ಒಳ್ಳೆಯದು ಬೆಸ್ಟ್ ಸೊಲ್ಯೂಷನ್ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಬ್ರು ಕೂಡ ಒಂದು ವರ್ಷಗಳ ಕಾಲ ಜೊತೆಯಲ್ಲಿದ್ರೆ ಸೊ ಇಬ್ಬರ ಬಾಂಡಿಂಗ್ ಒಬ್ರು ಏನಂದ್ರೆ ಒಬ್ರಿಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಇವರಿಬ್ಬರ ಪ್ಲಾನ್ ಅಂತ ಅನ್ಸುತ್ತೆ. ಸೊ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಸೊ ಡಿಸೈಡ್ ಮಾಡಿಬಿಟ್ಟಿದ್ದಾರಂತೆ ಇಬ್ರು 1 ವರ್ಷ ಜೊತೆಯಲ್ಲಿ ಇರೋದು. ಸೊ ಯಾಕಪ್ಪ ಅಂತಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಈಗಲೇ ಯಾವ್ದಾದ್ರು ಜಗಳ ಇದ್ರೆ ಸೊ ಯಾವ್ದಾದ್ರು ಮನಸ್ತಾಪ, ಯಾವ್ದಾದ್ರು ಕೋಪ, ಇವರಿಬ್ಬರ ನಡುವೆ ಏನಾದ್ರೂ ಹೊಂದಾಣಿಕೆ ಆಗತ್ವಾ ಇಲ್ವಾ ಅಂತಕ್ಕಂಥದನ್ನ ತಿಳಿದುಕೊಳ್ಳೋಕೆ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಇಬ್ರು 1 ವರ್ಷಗಳ ಕಾಲ ಜೊತೆಯಲ್ಲಿದ್ರೆ ಸೊ ಖಂಡಿತವಾಗ್ಲೂ ಅವರ ಬಗ್ಗೆ ಇವರಿಗೆ ಗೊತ್ತಾಗುತ್ತೆ, ಇವರ ಬಗ್ಗೆ ಅವರಿಗೆ ಗೊತ್ತಾಗುತ್ತೆ. ಸೊ ಏನಾದ್ರೂ ಜಗಳ ಆಗೋದಿದ್ರೆ, ಸೊ ಏನಾದ್ರೂ ದೂರ ಆಗೋದಿದ್ರೆ ಈಗಲೇ ಕೂಡ ಆಗ್ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ಮದುವೆ ಆಗಿ ಡಿವೋರ್ಸ್ ಆಗೋದು ಕೂಡ ಒಂದು ಒಳ್ಳೆಯ ಸುದ್ದಿ ಅಲ್ಲ. ಸೊ ಇಬ್ರು ಕೂಡ ಪ್ರೀತಿಸಿ ಬಿಟ್ಟು ಮದುವೆ ಆಗಿರ್ತಾರೆ, ಆಮೇಲೆ ಡಿವೋರ್ಸ್ ಆಗೋದು ಒಂದು ಸರಿ ಅನ್ಸಲ್ಲ ಅಂತಕ್ಕಂಥದ್ದನ್ನ ಯೋಚನೆಯನ್ನು ಮಾಡಿಕೊಂಡ್ಬಿಟ್ಟು ಸೊ ಇಬ್ರು ಕೂಡ 1 ವರ್ಷಗಳ ಕಾಲ ಜೊತೆಯಲ್ಲಿ ಇರೋದು. ಸೊ ಆಮೇಲೆ ಇಷ್ಟ ಆದ್ರೆ ಇಬ್ರು ಮದುವೆ ಆಗೋದು ಅಂತಕ್ಕಂಥದ್ದನ್ನ ಸೊ ಡಿಸೈಡ್ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಸೊ ನಮಗೆ ಕೆಲವೊಂದಿಷ್ಟು ಬಲ್ಲ ಮೂಲಗಳಿಂದ ತಿಳ್ಕೊಂಡು ಬರ್ತಾ ಇವೆ. ಇನ್ನು ಗಿಲ್ಲಿ ಕಾವ್ಯ ಮನೆಯಲ್ಲಿ ನೋಡೋದಾದ್ರೆ ಗಿಲ್ಲಿ ಅವರ ಮನೆಯಲ್ಲಿ ಕೂಡ ಸಂಪೂರ್ಣವಾದ ಒಪ್ಪಿಗೆ ಇದೆ. ಗಿಲ್ಲಿ ಅವರ ಮನೆಯಲ್ಲಿ ಖಂಡಿತವಾಗ್ಲೂ ಅವರ ತಂದೆ ತಾಯಿ ಅವರು ಯಾವ ರೀತಿಯಾಗಿ ಹೇಳಿದಾರೆಪ್ಪ ಅಂತಂದ್ರೆ ಗಿಲ್ಲಿ ಯಾರನ್ನ ಮನೆಗೆ ಕರ್ಕೊಂಡು ಬರ್ತಾನೋ ಸೊ ಖಂಡಿತವಾಗ್ಲೂ ಅವಳೇ ನಮ್ಮ ಮನೆಯ ಸೊಸೆ. ಸೊ ಅವನು ಯಾರನ್ನ ಇಷ್ಟಪಡ್ತಾನೋ ಖಂಡಿತವಾಗ್ಲೂ ಅವಳು ಚೆನ್ನಾಗಿ ಇರ್ತಾಳೆ, ಸೊ ಸಂಪ್ರದಾಯಸ್ಥೆ ಇರ್ತಾಳೆ. ಸೊ ಕಾವ್ಯ ಅವ್ರ ಬಗ್ಗೆ ನೀವು ಏನು ಹೇಳ್ತೀರಾ, ಕಾವ್ಯನ ಮದುವೆ ಮಾಡ್ಕೊಂಡು ಬಂದ್ರೆ ನೀವು ಸುಮ್ಮನೆ ಇರ್ತೀರಾ ಅಂತಕ್ಕಂಥ ಮಾತನ್ನ ಸೊ ಮಾಧ್ಯಮದ ಮುಂದೆ ಸೊ ಕೆಲವೊಂದಿಷ್ಟು ಜನ ಮಾಧ್ಯಮದವರು ಸೊ ಗಿಲ್ಲಿ ಹಾಗೆ ಕಾವ್ಯ ಗಿಲ್ಲಿ ಅವರ ತಂದೆ ತಾಯಿಗೆ ಕೇಳ್ತಾರೆ. ಇನ್ನು ಗಿಲ್ಲಿ ಅವರ ತಂದೆ ತಾಯಿ ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರೆ ಸೊ ಖಂಡಿತವಾಗ್ಲೂ ಕಾವ್ಯ ಕೂಡ ಒಂದು ಒಳ್ಳೆಯ ಹುಡುಗಿ. ಸೊ ಖಂಡಿತವಾಗ್ಲೂ ಅವಳು ಕೂಡ ನಮ್ಮ ಮನೆಗೆ ಸೂಟ್ ಆಗ್ತಾಳೆ. ಖಂಡಿತವಾಗ್ಲೂ ಅವಳು ಕೂಡ ನಮ್ಮ ಮಗನನ್ನ ಮದುವೆ ಆಗ್ತೀನಿ ಅಂದ್ರೆ ಸೊ ಇಬ್ಬರಿಗೂ ಇಷ್ಟ ಇದ್ರೆ ಖಂಡಿತವಾಗ್ಲೂ 2 ಫ್ಯಾಮಿಲಿಗಳಿಗೆ ಇಷ್ಟವಾದ್ರೆ ಖಂಡಿತವಾಗ್ಲೂ ಅವಳು ಕೂಡ ನಮ್ಮ ಮನೆಯ ಸೊಸೆ ಆಗ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿದೆ ಅಂತಕ್ಕಂಥ ಕೂಡ ಇಲ್ಲಿ ಒಂದು ಗಿಲ್ಲಿ ಅವರ ತಂದೆ ತಾಯಿಯವರು ಹೇಳ್ತಾರೆ. ಇನ್ನು ಕಾವ್ಯ ಅವರ ತಂದೆ ತಾಯಿ ಯಾವ ರೀತಿ ಹೇಳಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಮಗಳು
ಸೊ ಅವಳು ಯಾರನ್ನ ಇಷ್ಟಪಡ್ತಾಳೋ ಸೊ ಖಂಡಿತವಾಗ್ಲೂ ಅವ್ರಿಗೆ ಮದುವೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರ ತಂದೆ ತಾಯಿ ಅಂದ್ರೆ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಮಾಧ್ಯಮದ ಮುಂದೆ ಆಗಿರ್ಬೋದು, ಸೊ ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಇವರು ಈ ರೀತಿಯಾದ ಒಂದು ಆನ್ಸರ್ ಅನ್ನ ಇಟ್ಟಿದ್ದಾರೆ. ಗಿಲ್ಲಿ ಅವರನ್ನ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಒಪ್ಕೊಳ್ತೀರಾ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಅವಳು ಒಂದು ಚಾಯ್ಸ್ ಮಾಡ್ತಾಳೆ ಅಂತಂದ್ರೆ ಅವನು ತುಂಬಾ ಚೆನ್ನಾಗಿರ್ತಾನೆ. ಸೊ ಅವಳು ಖಂಡಿತವಾಗ್ಲೂ ಅವಳ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಕೂಡ ಇದೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರ ತಂದೆ ತಾಯಿಯವರು ಕೂಡ ಒಂದು ಕಾವ್ಯ ಮೇಲೆ ನಂಬಿಕೆಯನ್ನಿಟ್ಟು ಸೊ ಅವಳು ಯಾರನ್ನ ಇಷ್ಟಪಡ್ತಾಳೋ, ಸೊ ಅವರು ಯಾರನ್ನ ಮದುವೆ ಆಗ್ತಾಳೋ ಅಂತಕ್ಕಂಥದ್ದನ್ನ, ಯಾರನ್ನ ಮದುವೆ ಆಗ್ತೀನಿ ಅಂತಾಳೋ ಸೊ ಖಂಡಿತವಾಗ್ಲೂ ಅವರಿಗೆ ಮದುವೆಯನ್ನ ಮಾಡ್ಕೊಡ್ತೀವಿ. ಸೊ ಅವಳ ಮದುವೆ ಬಗ್ಗೆ ನಮ್ದೇನು ಪ್ರೆಷರ್ ಇಲ್ಲ. ಸೊ ಅವಳು ಯಾವಾಗ ಆಗ್ತಾಳೋ ಆಗ್ಲಿ, ಸೊ ಅವಳು ಯಾರನ್ನ ಆಗ್ತಾಳೋ ಆಗ್ಲಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರ ತಂದೆ ತಾಯಿಯವರು ಒಂದು ಮಾಧ್ಯಮದ ಮುಂದೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಕಾವ್ಯ ಅವರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಕಾವ್ಯ ಅವರು ಯಾವ ರೀತಿಯಾಗಿ ಹೇಳಿದ್ದಾರಪ್ಪ ಅಂತಂದ್ರೆ, ನಮ್ಮ ಮನೆಯಲ್ಲಿ ಯಾರನ್ನ ತೋರಿಸ್ತಾರೋ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನ ಒಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ. ಸೊ ಈಗ ಗಿಲ್ಲಿ ಅವರನ್ನ ಮದುವೆ ಆಗ್ತೀನಿ ಸೊ ಈ ರೀತಿಯಾಗಿ ಹೇಳಿದ್ರೆ ಏನು ಮಾಡ್ಬಿಡ್ತಾರಪ್ಪ ಅಂತಂದರೆ ನಮ್ಮ ಮಾಧ್ಯಮದವರು ಸೊ ಖಂಡಿತವಾಗ್ಲೂ ಅದನ್ನು ತುಂಬಾ ವೈರಲ್ ಮಾಡಿಬಿಡ್ತಾರೆ. ಸೊ ಯಾಕಪ್ಪ ಅಂತಂದರೆ ಒಂದು 2 ಮದುವೆಗಳು ನಡೀತಾ ಇವೆಯಪ್ಪ ಅಂತಂದರೆ ಅದನ್ನ ಕೂಡ್ಸೋರ್ಗಿಂತ ಹಾಳು ಮಾಡೋರೇ ಜಾಸ್ತಿ. ಸೊ ಎಲ್ಲ ಕಡೆ ನಾವು ನೋಡೇ ಇರ್ತೀವಿ. ಸೊ 2 ಸಂಬಂಧಗಳು ಕೂಡ್ತಾ ಇರ್ತವೆ ಅಂತಂದರೆ ಅದನ್ನು ಹಾಳು ಮಾಡೋದೇ ಜಾಸ್ತಿ. ಸೊ ಅದಕ್ಕಾಗಿಯೇ ತಮ್ಮ ಮದುವೆ ವಿಚಾರಗಳನ್ನು ಒಂದು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೆಲವು ಮೂಲಗಳಿಂದ ನಮಗೆ ತಿಳಿದು ಬರ್ತಾ ಇವೆ. ಯಾಕಪ್ಪ ಅಂತಂದರೆ ಈಗ ಒಂದು ಮದುವೆ ನಡೀತಾ ಇದೆಯಪ್ಪ ಅಂತಂದರೆ ಸೊ ಅದನ್ನು ಹಾಳು ಮಾಡೋಕ್ಕೆ ಅಂತಲೇ ಕೆಲವೊಂದಿಷ್ಟು ಜನ ಕೂತ್ಕೊಂಡಿರ್ತಾರೆ. ಸೊ ಅದನ್ನು ಹಾಳು ಮಾಡಬೇಕು ಅಂತಾನೆ ಕೆಲವೊಂದಿಷ್ಟು ಜನ ಕೂತ್ಕೊಂಡಿರ್ತಾರೆ. ಸೊ ಆ ರೀತಿಯಾಗಿ ಆಗಬಾರ್ದು. ಸೊ ನಮ್ಮ ಲವ್ ಸೀಕ್ರೆಟನ್ನು ಸೀಕ್ರೆಟ್ ಆಗಿ ಇಡಬೇಕು ಅಂತಕ್ಕಂಥದ್ದು ಕಾವ್ಯ ಹಾಗೆ ಗಿಲ್ಲಿ ಅವರ ಮನಸ್ಸಿನಲ್ಲಿದೆ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಮೂಲಗಳಿಂದ ನಾವು ತಿಳ್ಕೊಂಡಿದ್ದೇವೆ. ಯಾಕಪ್ಪ ಅಂತಂದರೆ ನಾವು ಮೊನ್ನೆ ಗಿಚ್ಚಿ ಗಿಲಿ ಶೋನಲ್ಲಿ ನೋಡಿರ್ಬೋದು, ಇಬ್ಬರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಗಿಲ್ಲಿ ಅವರನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ಆ ಪುಟಾಣಿ ಹೇಳಿದ ಕೂಡಲೇ ಸೊ ಆ ರೀತಿಯಾಗಿ ಹೇಳಿದ್ರು. ಸೊ ಅವ್ರ ಮುಖದಲ್ಲಿ ಯಾವುದೇ ಒಂದು ಇದು ಇರಲಿಲ್ಲ. ಸೊ ಖಂಡಿತವಾಗ್ಲೂ ಅವರು ಒಂದು ನಗು ಮುಖದಿಂದ ಸೊ ಖುಷಿಯಿಂದ ಹೇಳಿಕೊಂಡ್ಬಿಟ್ರು. ಸೊ ಅದನ್ನು ಕೇಳಿ ಗಿಲ್ಲಿ ಅವರು ಕೂಡ ತುಂಬಾ ಖುಷಿ ಆದರು. ಸೊ ಅವರ ಮುಖದಲ್ಲಿ ರಿಯಾಕ್ಷನ್ನೇ ಚೇಂಜ್ ಆಯಿತು. ಸೊ ಅದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಈ ರೀತಿಯಾಗಿ ಈ ಒಂದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಇವರಿಬ್ಬರ ನಡುವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇವ್ರ ಮನೆಯಲ್ಲಿ ಕೂಡ ಒಪ್ಕೊಂಡ್ರು. ಸೊ ಇವರು ಕೂಡ ಒಂದು ಒಪ್ಪಿಗೆ ಇದೆ ಅಂತಕ್ಕಂಥದ್ದನ್ನು ಒಂದು ಗ್ರೀನ್ ಸಿಗ್ನಲನ್ನು ಕೊಡ್ತಿದ್ದಾರೆ. ಇನ್ನು ಇವರಿಬ್ಬರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನಮಗೆ ಕೇಳ್ಬೋದು. ಸೊ ಯಾಕಪ್ಪ ಲೇಟ್ ಮಾಡ್ತಿದ್ದಾರೆಪ್ಪ ಅಂತಂದರೆ ಗಿಲ್ಲಿ ಅವರಿಗೆ ಕೆಲವೊಂದಿಷ್ಟು ಆಸೆಗಳಿದೆ ಅಂತೆ. ಸೊ ಖಂಡಿತವಾಗ್ಲೂ ಅವರು ಒಂದು ಕರಿಯರ್ನಲ್ಲಿ ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಆಸೆ ಇದೆ ಅಂತೆ. ಸೊ ನಿರ್ದೇಶಕನಾಗುವ ಆಸೆಯನ್ನು ಕೂಡ ತರುಣ್ ಸುಧೀರ್ ಅವರಿಗೆ ಹೇಳಿದ್ದಾರೆ. ನಾನು ನಟನು ಆಗೋದಕ್ಕಿಂತ ನಿರ್ದೇಶಕನಾಗುವ ಆಸೆ ತುಂಬ ಇದೆ ಸರ್ ಅಂತಕ್ಕಂಥ ಮಾತನ್ನು ತರುಣ್ ಸುಧೀರ್ ಅವರಿಗೆ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ನಿರ್ದೇಶಕನಾಗುವ ಆಸೆ ಇದೆ, ಖಂಡಿತವಾಗ್ಲೂ ನಿನಗೆ ಏನಿದೆಯೋ ಆಸೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ತರುಣ್ ಸುಧೀರ್ ಅವರು ಒಂದು ಗಿಲ್ಲಿ ಅವರಿಗೆ ಹೇಳಿದ್ದರಂತೆ. ಸೊ ಈ ರೀತಿಯಾದ ಮಾತುಗಳನ್ನು ಕೇಳಿ ಖಂಡಿತವಾಗ್ಲೂ ಒಂದು ಗಿಲ್ಲಿ ಅವರು ಖುಷಿಯಾಗಿದ್ದಾರೆ. ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ. ಸೊ ನನಗೆ ಕೆಲವೊಂದಿಷ್ಟು ಟೈಮ್ ಬೇಕು. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಏನಾದರೂ ಮಾಡಬೇಕು. ಸೊ ನನಗೂ ತುಂಬಾ ಒಂದು ಸಾಧನೆ ಮಾಡುವ ಆಸೆ ಇದೆ. ಖಂಡಿತವಾಗ್ಲೂ ನಾನು ಆ ಸಾಧನೆಗಳನ್ನು ಮಾಡಿದ ಮೇಲೆ ಖಂಡಿತವಾಗ್ಲೂ ನಾನು ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಗಿಲ್ಲಿ ಸ್ವತಃ ತಾವಾಗೆ ಒಂದು ಮಾತನ್ನು ಬಿಚ್ಚಿಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಕಾವ್ಯ ಅವರನ್ನೇ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರ ಆಸೆಯಾಗಿದೆ. ಖಂಡಿತವಾಗ್ಲೂ ಅವರನ್ನೇ ಮದುವೆ ಆಗಲಿ ಅಂತಕ್ಕಂಥದ್ದನ್ನು ಆಶಿಸೋಣ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.